ನಾಳೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯ ನಡೆಸಲಾಗುತ್ತಾ? ಹಾಗಾದ್ರೆ ಎಸಿ ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲಿ ಶೋಧ ನಡೆಯಬಹುದಾದ ಸಾಧ್ಯತೆ. ಸೌಜನ್ಯ ಮಾವ ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಶೋಧ. ಬಂಗ್ಲೆಗುಡ್ಡೆ ಕಾರಿನಲ್ಲಿ 8 ಅಸ್ಥಿಪಂಜರಗಳು ಇರುವುದಾಗಿ ಹೇಳಿಕೆ. ಮಹಾಜರು ವೇಳೆ ಅಸ್ಥಿಪಂಜರ ತೋರಿಸಿದ್ದಾಗಿ ಹೇಳಿದ ವಿಠಲ ಗೌಡ. ಹೀಗಾಗಿ ಭೂಮಿ ಮೇಲ್ಭಾಗದಲ್ಲಿ ಸಿಗುವ ಅಸ್ಥಿಪಂಜರಗಳ ಸಂಗ್ರಹ ಸಾಧ್ಯತೆ. ಉತ್ಖನನದ ಬದಲು ಭೂಮಿಯ ಮೇಲೆ ಸಿಗುವಂತಹ ಅಸ್ಥಿಪಂಜರಗಳ ಸಂಗ್ರಹ ನಾಳೆ ನಡೆಸಬಹುದು ಅನ್ನೋದನ್ನು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ನಾಳೆ ನಡೆಸಬಹುದಾದ ಸಾಧ್ಯತೆಗಳಿಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಹಾಗಿದ್ರೆ ನಾಳೆ ಸ್ಥಳ ಮಹಾಜರಿ ಕರ್ಕೊಂಡು ಹೋಗ್ತಾರಾ, ವಶಕ್ಕೆ ಪಡ್ಕೊಳ್ತಾರಾ, ಎಷ್ಟು ದಿನಗಳ ಕಾಲ ಸ್ಥಳ ಮಹಾಜರು ಮಾಡ್ತಾರೆ, ಮಾಸ್ಕ್ ಮ್ಯಾನ್ ಥರ ವಾರಾನ್ಗಟ್ಲೆ ಮಾಡ್ತಾರಾ, ಸೇಮ್ ಅದೇ ಥರ ಪ್ರಕ್ರಿಯೆ ಇರುತ್ತಾ ಅಥವಾ ಬೇರೆ ಇನ್ನೇನಾದರೂ ಇದೆಯಾ? ಮಾಹಿತಿ ಸಿಗಬೇಕಾಗಿದೆ. ಎಸಿ ಅಥವಾ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಶೋಧ ಕಾರ್ಯವನ್ನು ನಡೆಸಬಹುದಾದ ಸಾಧ್ಯತೆ ಇದೆ. ವಿಠಲ್ ಗೌಡನನ್ನು ಕರ್ಕೊಂಡು ಹೋಗಿ ಶೋಧವನ್ನು ಮಾಡಬಹುದಾದ ಸಾಧ್ಯತೆ ಇರುವಂಥದ್ದು. ಈಗ ಆಗ್ತಿರುವಂಥ ಬೆಳವಣಿಗೆಯನ್ನು ನೋಡಿದ್ರೆ ನಾಳೆ ಈ ಶೋಧ ಕಾರ್ಯವನ್ನು ನಡೆಸಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಗೊತ್ತಿಲ್ಲ SIT ಅಧಿಕಾರಿಗಳು ಏನು ತೀರ್ಮಾನ ಮಾಡ್ತಾರೆ, ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ. ಬೇರೆ ಇನ್ನೇನಾದರೂ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರಾ, ಬೇರೆ ಇನ್ಯಾವುದಾದ್ರೂ ತನಿಖಾ ಮಾರ್ಗವನ್ನು ಹುಡ್ಕೊಂಡಿದ್ದಾರಾ ಗೊತ್ತಿಲ್ಲ. ಸದ್ಯಕ್ಕೆ ಸಿಗ್ತಾ ಇರೋದು ಇವತ್ತು ನಡಿಬೇಕಾಗಿದ್ದಂಥ ಶೋಧ ಕಾರ್ಯ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಆ ಶೋಧ ಕಾರ್ಯ ನಡೆಯುತ್ತೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆದಿತ್ಯ, ಶೋಧ ಕಾರ್ಯ ಇವತ್ತು ನಡೆಸಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ, ಬಟ್ ನಾಳೆ ನಡೆಸಬಹುದು ಅಂತ ಎಷ್ಟು ಮಟ್ಟಿಗೆ ನಾಳೆ ನಡೆಸಬಹುದಾದ ಸಾಧ್ಯತೆ ಇದೆ ಆದಿತ್ಯ? ನೀತಿ ಹೌದು. ಇವತ್ತು ಶೋಧ ಕಾರ್ಯದ ಬದಲು ಅರಣ್ಯ ಇಲಾಖೆ ಈ ಬಂಗ್ಲಗುಡ್ಡ ಕಾಡಿಗೆ ಎಂಟ್ರಿ ಮಾಡ್ತಾ ಇದೆ. ಎಂಟ್ರಿ ಅಂದರೆ ಇಲ್ಲಿ ಮರಗಳ ಸರ್ವೆಯನ್ನು ಮಾಡೋದಕ್ಕೆ ಅವರು ಡಿಸೈಡ್ ಮಾಡಿದ್ದಾರೆ. SIT ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಬಂಗ್ಲಗುಡ್ಡ ಕಾಡಿನ ಮರಗಳನ್ನು ಸರ್ವೆ ಮಾಡಿ ಅನ್ನುವಂಥ ರೀತಿಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಬಹಳ ಕುತೂಹಲ ಕಾರಣವಾಗಿದೆ. ಅಂದರೆ ಇವತ್ತು ಏಕಾಏಕಿ ಮರಗಳ ಸರ್ವೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಮುಂದೆ ಶೋಧ ಕಾರ್ಯ ಮಾಡೋದಕ್ಕೆ ಒಂದು ರೀತಿ ಇದು ತಯಾರಿನ ಅನ್ನುವಂಥ ರೀತಿಯಲ್ಲೂ ಕೂಡ ಅನುಮಾನ ಮೂಡ್ತಾ ಇದೆ. ಮತ್ತು ಇನ್ನೊಂದು ಸಲ ಶೋಧ ಕಾರ್ಯ ನಡೆದರೆ ಸಂಪೂರ್ಣವಾಗಿ ಬಂಗ್ಲಗುಡ್ಡ ಕಾಡನ್ನೇನಾದರೂ SIT ಸರ್ಚ್ ಮಾಡುತ್ತಾ ಅನ್ನುವಂಥ ರೀತಿಯಲ್ಲೂ ಕೂಡ ಅನುಮಾನಗಳು ಸದ್ಯ ಮೂಡ್ತಾ ಇದೆ. ಸೊ ಇಲ್ಲಿ ಎಷ್ಟು ಮರಗಳು ಇದೆ ಮತ್ತು ಅದರ ಅಂದಾಜು ವಯಸ್ಸೆಷ್ಟು, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಸರ್ವೆ ಮಾಡಬೇಕು ಅಂತ SIT ಅರಣ್ಯ ಇಲಾಖೆಗೆ ಸೂಚನೆ ಕೊಟ್ಟಿದೆ. ಹಾಗಾಗಿ ಇವತ್ತು SIT ಅಧಿಕಾರಿಗಳು ಅಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳ್ತಂಗಡಿ SIT ಕಚೇರಿಗೆ ಭೇಟಿ ನೀಡಿದ್ದಾರೆ. ಈಗಾಗಲೇ ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಬಂಗ್ಲೆಗುಡ್ಡ ಕಾಡಿಗೆ ಹೋಗಿ ಅಲ್ಲಿರುವಂತಹ ಮರಗಳು, ಯಾವ ಥರದ ಮರಗಳು ಇದೆ, ಅದಕ್ಕೆ ಎಷ್ಟು ವರ್ಷವಾಗಿದೆ, ಇದೆಲ್ಲವನ್ನ ಕೂಡ ಕಲೆ ಹಾಕಲಿಕ್ಕಿದ್ದಾರೆ. ಒಂದು ಮುಂದಿನ ದಿನಗಳಲ್ಲಿ ಶೋಧ ಕಾರ್ಯ ಆದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಕಾಡಿನ ಒಂದು ಮರಗಳು ಏನಿದೆಯೋ ಆ ಮರಗಳಿಗೆ ಏನಾದರೂ ಹಾನಿ ಆದರೆ ಅದು SIT ಮೇಲೆ ಬರುವಂಥ ಸಾಧ್ಯತೆಗಳು ಇದೆ. ಯಾಕಂದರೆ ಅದೊಂದು ರಿಸರ್ವ್ ಫಾರೆಸ್ಟ್. ಅಲ್ಲಿ ಏನಾದರೂ ಆಪರೇಷನ್ ಕಾರ್ಯಾಚರಣೆ ಮಾಡಬೇಕು ಅಂದರೆ ಸಾಕಷ್ಟು ರೀತಿ ರಿವಾಜುಗಳಿದೆ, ಅಂದರೆ ಸಾಕಷ್ಟು ರೂಲ್ಸ್ ಇದೆ. ಇನ್ ಕೇಸ್ ಅದರಲ್ಲಿ ಏನಾದರೂ ಎಡವಟ್ಟಾದರೆ ಮುಂದಿನ ದಿನಗಳಲ್ಲಿ SITಗೆ ಕಾನೂನಾತ್ಮಕ ಸಂಕಷ್ಟ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅರಣ್ಯ ಇಲಾಖೆ ಇವತ್ತು ಮರಗಳ ಸರ್ವೆ ಮಾಡ್ತಾ ಇದೆ. ನಾಳೆ SIT ಇಲ್ಲಿ ಬಂದು ಶೋಧ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ ಬಗ್ಗೆ.